ಆಲ್, ಈ ವಿಡಿಯೋದಲ್ಲಿ ಪ್ಯಾರಾಸಿಫ್ ಸಸ್ಪೆನ್ಷನ್ ಬಗ್ಗೆ ಇನ್ಫಾರ್ಮೇಷನ್ ಕೊಡ್ತಾ ಇದ್ದೀನಿ. ಈ ಸಸ್ಪೆನ್ಷನ್ನ ಏಕೆ ಯೂಸ್ ಮಾಡ್ತಾರಂದರೆ ಚಿಕ್ಕ ಮಕ್ಕಳಲ್ಲಿ ಬರುವಂಥ ಫೀವರ್ ಮತ್ತು ಪೇನ್ ರಿಲೀಫ್ ಅಂದರೆ ಜ್ವರ ಮತ್ತು ನೋವು ನಿವಾರಣೆಯ ಚಿಕಿತ್ಸೆಗೆ ಈ ಸಸ್ಪೆನ್ಷನ್ನ ಬಳಸುತ್ತಾರೆ. ಹಾಗೆ ಮಕ್ಕಳಲ್ಲಿ ಬರುವಂಥ ಹೆಡೇಕ್, ಹಲ್ಲು ನೋವು, ದೇಹದ ನೋವು, ನೆಗಡಿಯಂತಹ ರೋಗಲಕ್ಷಣಗಳನ್ನು ಕಡಿಮೆ ಮಾಡಲು ಈ ಸಸ್ಪೆನ್ಷನ್ನ ಬಳಸುತ್ತಾರೆ. ಈ ಸಸ್ಪೆನ್ಷನ್ ಹೇಗೆ ವರ್ಕ್ ಮಾಡುತ್ತೆ ಅಂದರೆ ಇದರಲ್ಲಿ ಪ್ಯಾರಾಸಿಟಮಾಲ್ ಎಂಬ ಅನಾಲ್ಜೆಸಿಕ್ ಮತ್ತು ಆ್ಯಂಟಿಪೈರೆಟಿಕ್ ಮೆಡಿಸಿನ್ ಇದೆ. ಈ ಮೆಡಿಸಿನ್ ಜ್ವರ ಮತ್ತು ನೋವಿಗೆ ಕಾರಣವಾಗಿರುವಂಥ ಕೆಮಿಕಲ್ ಮೆಸೆಂಜರ್ಸ್ನ ಬ್ಲಾಕ್ ಮಾಡುತ್ತದೆ. ಈ ಸಸ್ಪೆನ್ಷನ್ನ ಚಿಕ್ಕ ಮಕ್ಕಳಿಗೆ ಹೇಗೆ ಯೂಸ್ ಮಾಡಬೇಕಂದ್ರೆ ನಿಮ್ಮ ಮಗುವಿನ ಏಜ್ ಮತ್ತು ವೇಟ್ಗೆ ಅನುಗುಣವಾಗಿ ಡೋಸ್ ಮತ್ತು ಡ್ಯೂರೇಷನ್ನ ನಿಮಗೆ ನಿಮ್ಮ ಡಾಕ್ಟರ್ಸ್ ಅಡ್ವೈಸ್ ಮಾಡುತ್ತಾರೆ. ನಿಮಗೆ ನಿಮ್ಮ ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಸ್ಪೆನ್ಷನ್ನ ಯೂಸ್ ಮಾಡಿ. ಸಸ್ಪೆನ್ಷನ್ನ ಯೂಸ್ ಮಾಡುವ ಮೊದಲು ನಿಮ್ಮ ಮಗುವಿಗೆ ಏನಾದರೂ ಫೀಡ್ ಮಾಡಿದ ನಂತರ ಈ ಸಸ್ಪೆನ್ಷನ್ನ ಕೊಡಿ. ಆದಷ್ಟು ಅಪ್ಸೆಟ್ ಸ್ಟಮಕ್ದಿಂದ ಕೊಡುವುದನ್ನು ಅವಾಯ್ಡ್ ಮಾಡಿ. ಡಾಕ್ಟರ್ಸ್ ಹೇಗೆ ಅಡ್ವೈಸ್ ಮಾಡಿರುತ್ತಾರೋ ಹಾಗೆ ಈ ಸಸ್ಪೆನ್ಷನ್ನ ಯೂಸ್ ಮಾಡಿ. ಈ ಸಸ್ಪೆನ್ಷನ್ನ ಸೈಡ್ ಎಫೆಕ್ಟ್ಸ್ ವಾಂತಿ, ವಾಕರಿಕೆ, ಹೊಟ್ಟೆ ನೋವು ಹೀಗೆ ಮೈನರ್ ಸೈಡ್ ಎಫೆಕ್ಟ್ಸ್ ಆಗುತ್ತದೆ. ಈ ಸಸ್ಪೆನ್ಷನ್ ನಿಮ್ಮ ಮಗುವಿಗೆ ಅಡ್ಜಸ್ಟ್ ಆದ ಮೇಲೆ ಈ ಸೈಡ್ ಎಫೆಕ್ಟ್ಸ್ ಎಲ್ಲ ಡಿಸಫಿಯರ್ ಆಗುತ್ತದೆ. ಒಂದು ವೇಳೆ ಹೀಗೆ ಲಾಂಗ್ ಟರ್ಮ್ ಆಗಿ ಕಾಣಿಸ್ಕೊಳ್ತಾ ಇದ್ದರೆ ಕೂಡಲೇ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ಸಸ್ಪೆನ್ಷನ್ನ ಸೇಫ್ಟಿ ಅಡ್ವೈಸ್: ಇದರಲ್ಲಿರುವಂಥ ಮೆಡಿಸಿನ್ಸ್ದಿಂದ ನಿಮ್ಮ ಮಗುವಿಗೆ ಅಲರ್ಜಿ ರಿಯಾಕ್ಷನ್ಸ್ ಆಗ್ತಾ ಇದ್ದರೆ ಈ ಸಸ್ಪೆನ್ಷನ್ನ ಬಳಸಬಾರದು. ಈ ಸಸ್ಪೆನ್ಷನ್ನ ಆದಷ್ಟು ಅಪ್ಸೆಟ್ ಸ್ಟಮಕ್ದಿಂದ ನಿಮ್ಮ ಮಗುವಿಗೆ ಕೊಡುವುದನ್ನು ಅವಾಯ್ಡ್ ಮಾಡಿ. ಏನಾದರೂ ಫೀಡ್ ಮಾಡಿದ ನಂತರ ಈ ಸಸ್ಪೆನ್ಷನ್ನ ನಿಮ್ಮ ಮಗುವಿಗೆ ನೀಡಿ. ಡಾಕ್ಟರ್ಸ್ ಅಡ್ವೈಸ್ ಮಾಡದೇನೆ ನೀವೇ ಸೆಲ್ಫ್ ಮೆಡಿಕೇಷನ್ ಆಗಿ ಹಾಗೂ ಲಾಂಗ್ ಟರ್ಮ್ ಆಗಿ ಈ ಸಸ್ಪೆನ್ಷನ್ನ ನಿಮ್ಮ ಮಗುವಿಗೆ ನೀಡಬಾರದು. ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಈ ಸಸ್ಪೆನ್ಷನ್ನ ಯೂಸ್ ಮಾಡಿ. ಈ ಸಿರಪ್ನ ನಿಮ್ಮ ಮಗುವಿಗೆ ನೀಡಿದ ನಂತರ ಬೇರೆ ಪ್ಯಾರಾಸಿಟಮಾಲ್ ಕಂಟೆಂಟ್ ಹೊಂದಿರುವಂಥ ಸಿರಪ್ನ ನಿಮ್ಮ ಮಗುವಿಗೆ ನೀಡಬಾರದು. ಮತ್ತು ಈ ಸಿರಪ್ನ ಡಾಕ್ಟರ್ಸ್ ಅಡ್ವೈಸ್ ಮಾಡಿದ ಹಾಗೆ ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ಡೋಸ್ ಆ್ಯಂಡ್ ಡ್ಯೂರೇಷನ್ನ ಫಾಲೋ ಮಾಡಿ. ಮಧ್ಯದಲ್ಲಿ ಸ್ಕಿಪ್ ಮಾಡಿ ಈ ಸಿರಪ್ನ ನಿಮ್ಮ ಮಗುವಿಗೆ ನೀಡಬಾರದು. ಕಂಪ್ಲೀಟ್ ಫುಲ್ ಕೋರ್ಸ್ ಮುಗಿಯುವವರೆಗೂ ನೀಡಿ. ಮತ್ತು ಈ ಸಿರಪ್ನ ಓವರ್ ಡೋಸ್ ಅಂದರೆ ಡಾಕ್ಟರ್ಸ್ ಅಡ್ವೈಸ್ ಮಾಡಿರೋದಕ್ಕಿಂತ ಹೆಚ್ಚಿನ ಡೋಸ್ ನೀಡಬಾರದು. ಮತ್ತು ಯಾವುದೇ ಮೆಡಿಸಿನ್ ತೆಗೆದುಕೊಳ್ಳುವ ಮೊದಲು ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.